ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್, ಪ್ರತಿ ದಿವಸ ನಾವೆಲ್ಲರೂ ಇಲ್ಲಿ ಒಟ್ಟಿಗೆ 11 ಗಂಟೆಗೆ ಗ್ರೂಪ್ ಮೆಡಿಟೇಷನ್ ಮಾಡ್ತಾ ಇದ್ದೀವಿ. 450 ಸೆಷನ್ಸ್ ಇಂದ ಹೆಚ್ಚು, 545ನೇ ಸೆಷನ್ ಇದು. ಇಷ್ಟು ಸೆಷನ್ಸ್ ಆಗಿದ್ರು ರೆಗ್ಯುಲರ್ ಆಗಿ ಇಲ್ಲಿ ಮತ್ತೆ ಮತ್ತೆ ಪುನಃ ಬಂದು ನೀವು ಧ್ಯಾನ ಮಾಡ್ತಾ ಇರೋದು ತುಂಬಾ ಖುಷಿ ಕೊಡ್ತಾ ಇದೆ ನನಗೆ. ಕಳೆದ 1 ತಿಂಗಳಿಂದ ಎಷ್ಟೋ ಜನಕ್ಕೆ ನಿಮಗೆ ಗೊತ್ತು, ನಾನು ಸೌಂಡ್ ಬಗ್ಗೆ ತುಂಬಾ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಒಂದೊಂದು ದಿವಸ ಹೊಸದಾಗಿ ನಾವು ಏನೋ ಒಂದು ಕಲಿತಾ ಇರಬೇಕು. ಎವ್ರಿ ಡೇ ಮಸ್ಟ್ ಬಿ ಅ ಫ್ರೆಶ್ ಲರ್ನಿಂಗ್, ಎವ್ರಿ ಡೇ ಮಸ್ಟ್ ಬಿ ಗ್ರೇಟ್ ಲರ್ನಿಂಗ್. ಆ ಸೌಂಡ್ಗೆ ನಿನ್ನೆ ಒಂದು ಥಾಟ್ ಬಂದಿದೆ. ಈ 1 ತಿಂಗಳು ನಾನು ಏನೇನು ರಿಸರ್ಚ್ ಮಾಡಿದ್ದೀನೋ, ಏನೇನು ಅನುಭವ ನನಗೆ ಬಂದಿದೆಯೋ ಅದು ನಿಮ್ಮೆಲ್ಲರಿಗೂ ಕೊಡೋದೇ. ಅಂದ್ರೆ 1-2-3 ಗಂಟೆ ಒಬ್ಬರು ಅಡಿಗೆ ಮನೆಯಲ್ಲಿ ಎಲ್ಲ ಕುಕ್ ಮಾಡಿ ಪ್ಲೇಟಲ್ಲಿ ಕೊಡ್ತಾರೆ ನೋಡಿ, ಆ ಥರ ನಾನು ಮಾಡಿರೋ ಎಲ್ಲ ರಿಸರ್ಚು ಅವಾಗವಾಗ ನಿಮಗೆ ನಾನು ತೋರಿಸಿದ್ರೇನೆ ಅದಕ್ಕೊಂದು ಮೀನಿಂಗ್ ಇರುತ್ತೆ. ಇಲ್ಲಾಂದ್ರೆ ಅದು ಬರೀ ನಾನು ಮಾತ್ರ ಇಟ್ಕೊಂಡಿದ್ರೆ ಅದು ಉಪಯೋಗ ಇಲ್ಲ. ಸೊ 1 ತಿಂಗಳು ನಾನು ಮಾಡಿರೋದು ಏನು ಅನ್ನೋದಕ್ಕೆ ಇವತ್ತು ಮಾತುಗಳಲ್ಲ, ನಾನು ತೋರಿಸ್ತೀನಿ. ಯಾಕಂದ್ರೆ ನನ್ನ 22 ವರ್ಷದಕ್ಕೆ ನಾನು ಏನೇನು ಅನ್ಕೊಂಡಿದ್ದೀನೋ ಅದನ್ನು ಬದಲಾವಣೆ ಆಗ್ತಾ ಇದೆ. ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕೆ ನನಗೆ ಒಳ್ಳೆ ಐಡಿಯಾಸ್ ಬರ್ತಾ ಇದೆ, ಇಂಟ್ಯೂಷನ್ಸ್ ಬರ್ತಾ ಇದೆ, ಗೈಡೆನ್ಸ್ ಬರ್ತಾ ಇದೆ. ಈ ರಿಸರ್ಚ್ನ ಇವತ್ತು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತೀನಿ. 11:42 ಈಗ ಟೈಮು. ಇನ್ನೊಂದು 8 ನಿಮಿಷ ನಾನು ಕೆಲವೊಂದು ಸೌಂಡ್ ಇನ್ಸ್ಟ್ರೂಮೆಂಟ್ಸ್ ನುಡಿಸ್ತೀನಿ. ಕಣ್ಮುಚ್ಕೊಂಡು ಬರೀ ಕೇಳಿ, ಶ್ವಾಸದ ಮೇಲೆ ಗಮನ ಇಡಬೇಡಿ. ಜಸ್ಟ್ ಕಣ್ಮುಚ್ಕೊಂಡು ಆ ಸೌಂಡ್ ಇಂಪಾರ್ಟೆಂಟ್ ಅಲ್ಲ, ಆ ವೇವ್ಸ್ ಇದೆ ಅಲ್ವಾ, ಅದನ್ನ ಕೇಳಿ. ದಯವಿಟ್ಟು ಚಾಟ್ ಅಲ್ಲಿ ಯಾರು ಮೆಸೇಜ್ ಆಗಬೇಡಿ, ಹ್ಯಾಂಡ್ ರೈಸ್ಗಳು ಆಮೇಲೆ ನಾನು ತಗೊಳ್ತೀನಿ. ಬಟ್ ಈ 8 ನಿಮಿಷ ಈ ಸೌಂಡ್ ವೇವ್ಸ್ ನಿಮ್ಮ ಒಳಗೆ ಹೋಗ್ಲಿ. ಆದ್ಮೇಲೆ ಅದು ಹೆಂಗಿದೆ ಅನ್ನೋದು ನಿಮ್ಮ ಚಾಟ್ ಅಲ್ಲಿ ಆಮೇಲೆ ಹಾಕಿ. ಬಟ್ ನೆಕ್ಸ್ಟ್ 8 ನಿಮಿಷ ದಯವಿಟ್ಟು ಎಲ್ಲರೂ ಕಣ್ಮುಚ್ಕೊಡಿ. ಮೊದಲನೇದು, ನಿಮ್ಮ ಎಮೋಷನ್ಸು ಯಾರ್ಯಾರ ಮೇಲೆ ಏನೇನೋ ನಾವು ಇಟ್ಕೊಂಡಿರ್ತೀವಿ, ಎಷ್ಟೋ ವರ್ಷಗಳಿಂದ ಅದೆಲ್ಲ ನಮ್ಮ ಒಳಗೆ ಸೇರ್ಕೊಂಡಿದೆ. ನಾವು ಎಷ್ಟೋ ಧ್ಯಾನ ಮಾಡಿ ಪ್ರಯತ್ನ ಮಾಡ್ತಾ ಇದೀವಿ ಅದೆಲ್ಲ ಈಚೆ ಹಾಕೋಕೆ. ಇವತ್ತು ಈ ಸೌಂಡ್ ನಿಮಗೆ ಇನ್ನೂ ಒಂದು ಸ್ವಲ್ಪ ಸಹಕಾರ ಕೊಡುತ್ತದೆ. ನಿಮ್ಮ ಎಮೋಷನಲ್ ಬಾಡಿಯನ್ನ ಕಂಪ್ಲೀಟ್ ಈ ವೇವ್ಸ್ ನೀವು ಅಲೋ ಮಾಡಿದ್ರೆ ಕ್ಲೆನ್ಸ್ ಆಗುತ್ತೆ. ಯಾವ ಆಲೋಚನೆಗಳು ಬೇಡ, ಜಸ್ಟ್ ಈಗ ಬರೋ ಸೌಂಡು, ಆ ವೇವ್ಸ್ ಮಾತ್ರ ಅಬ್ಸರ್ವ್ ಮಾಡಿ.
ಯಾರು ಕಣ್ ತೆಗಿಬಾರ್ದು. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್. 8 ನಿಮಿಷ ಭಾವನಾ ಶರೀರ ಮತ್ತೆ ನಮ್ಮ ಸೂಕ್ಷ್ಮ ಶರೀರಕ್ಕೆ ಯಾವ ನಾದ ಹೋಗ್ಬೇಕು ಅದನ್ನ ನಾನು ನುಡಿಸಿದ್ದೀನಿ. ಈ 10 ನಿಮಿಷ ನಿಮ್ಗೆ ರಿಲ್ಯಾಕ್ಸ್ ಅನ್ಸಿದ್ರೆ, ಇಲ್ಲ ಅಂದ್ರೆ ಮೈಂಡ್ ಥಾಟ್ಸ್ ಕಡಿಮೆ ಆಗಿದ್ರೆ ಚಾಟ್ ಅಲ್ಲಿ ಎಸ್ ಅಂತ ಹಾಕಿ. ಚೆನ್ನಾಗ್ ಅನ್ಸ್ತು ಅಂದ್ರೆ ಮಾತ್ರ ಹಾಕಿ. ಈಗ ನೋಡಿ, ಆನ್ಲೈನ್ ಅಲ್ಲೇ ಇಷ್ಟು ಪವರ್ ಇದೆ ಅಂದ್ರೆ ಆ ವೇವ್ಸ್ ಕೇಳಿಸ್ತಾ ಇದೆಯಾ ಎಲ್ಲರಿಗೆ? ಯಾ ಡೈರೆಕ್ಟ್ ಆಗಿ ಬಂದ್ರೆ ಹೆಂಗಿರುತ್ತೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ವಂಡರ್ಫುಲ್. ವಾವ್ ವಾವ್ ವಾವ್. ನಾದದ ಬ್ಯೂಟಿ ಇದು. ನಾವು ತಾಯಿನ ಶಿಶುವಾಗಿ ನಮ್ಮ ತಾಯಿ ಗರ್ಭದಲ್ಲಿ ಇದ್ರೆ ಫಸ್ಟ್ ಫೋರ್ಮೋಸ್ಟ್ ಆರ್ಗನ್ ಯಾವುದು ಡೆವಲಪ್ ಆಗುದ್ರೆ ಅಂದ್ರೆ ಕಿವಿ. ನಾವು ಶರೀರ ಬಿಟ್ಟಿದ್ರೆ, ಆತ್ಮ ಶರೀರನ ಬಿಟ್ಟಿದ ಮೇಲೆ ಒಂದೊಂದು ಸೆನ್ಸರಿ ಆರ್ಗನ್ ಶಟ್ ಡೌನ್ ಆಗ್ತಾ ಇರುತ್ತದೆ. ಕೊನೆಯದಾಗಿ ಶಟ್ ಡೌನ್ ಆಗೋದು ಕಿವಿ. ಅಂದ್ರೆ ಬ್ರೆತ್ ಟು ಬ್ರೆತ್ ಅಲ್ಲ, ಕಿವಿ ಟು ಕಿವಿ. ಅದಕ್ಕೆ ಈ ನಾದಕ್ಕೆ ಅಷ್ಟು ಇಂಪಾರ್ಟೆನ್ಸು. ನಾದ ಯೋಗ ಅಂತಾರು, ನಾದ ಧ್ಯಾನ ಅಂತಾರು. ಬೇರೆ ಇನ್ಸ್ಟ್ರೂಮೆಂಟ್ಸ್ ನುಡಿಸಿದ್ರೆ ಅಲ್ಲಿ ಸಂಗೀತ ಬರುತ್ತೆ, ಇಲ್ಲಿ ಸೌಂಡ್ ಬರುತ್ತೆ, ಸೌಂಡ್ ವೇವ್ಸ್ ಬರ್ತಾ ಇದೆ. ಈಗ ನಾನು ಸೆಲೆಕ್ಟ್ ಆಗಿ 2 ನುಡಿಸಿದ್ದೀನಿ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಆ ಭಾವನಾ ಶರೀರ ಮತ್ತು ಮನಸ್ಸು ಇವು 2 ಸರಿಯಾಗಿದ್ರೆ
ಆಧ್ಯಾತ್ಮಿಕದಲ್ಲಿ ಈಸಿಯಾಗಿ ನಾವು ಹೋಗ್ಬೋದು. 7 ರಾಗಗಳು ನುಡಿಸ್ತೀನಿ ಸಂತೂರಲ್ಲಿ. 7 ಚಕ್ರಗಳಕ್ಕೆ ಅದು ಆ ನಾದ ಅನ್ನೋದು ಹೋಗ್ಬೇಕು. ಅದರ ಮೇಲೆ ಕಂಪ್ಲೀಟ್ ಈಗ ರಿಸರ್ಚ್ ಮಾಡ್ತಾ ಇದ್ದೀನಿ. ನೋಡೋಣ. ಥ್ಯಾಂಕ್ ಯು ವೆರಿ ಮಚ್.